ಹೆಂಗಿದ್ದಾಳೆ ಹುಡುಗಿ? ನಮ್ಮ ಹಳ್ಳಿಗಳಲ್ಲಿ ಹೇಳೋರು ಕನ್ನಡ ಕೇಳ್ಬೇಕು ಅವ್ರ ಮೇಲೆ. ಹೆಂಗವಳೆ ಹುಡುಗಿ? ಅಯ್ಯೋ ತೊಳೆದ ಬೇಳೆಕಾಳು ಇದ್ದಂಗೆ, ತೊಳೆದ ಬೇಳೆ, ಅಲಸದ ತೊಳೆ, ಮಲ್ಗೆ ಹೂವ ಇದ್ದಂಗೆ, ಬಿಗದ ಬಿಲ್ನಂಗೆ ಅವಳೆ, ಬಿಟ್ಟು ಬಾಣದಂಗೆ ಅವಳೆ, ಬಿದ್ರೊಳಗೆ ಚೆದ್ರೆ ಇದ್ದಂಗೆ ಅವಳೆ, ಸಮುದ್ರದೊಳಗೆ ಸಂತು ಇದ್ದಂಗೆ ಅವಳೆ, ಮಲ್ಗೆ ಹೂವ ಇದ್ದಂಗೆ ಅವಳೆ. ಹಂಗೆ ಹೇಳಿದ್ರೆ ಏನೋ ಒಂದು ಇಮ್ಯಾಜಿನೇಷನ್ ಬರ್ತದೆ. ಹೆಂಗವಳೆ ಹುಡುಗಿ? ನಮ್ಗೆ ಶಬ್ದ ದಾರಿದ್ರ್ಯ ಯಾವ ಭಾಷೆಯಲ್ಲಿ ಬರಲ್ಲ, ನಮಗೆ ಕನ್ನಡದಲ್ಲೂ ಬರಲ್ಲ, ಇಂಗ್ಲೀಷಲ್ಲೂ ಬರಲ್ಲ. ನಮ್ಮ ಅಜ್ಜಿ ಯಾವ್ದೋ ಮದುವೆ ಮನೆಗೆ ಹೋಗಿದ್ರು. ಹುಡುಗಿ ಹೆಂಗವಳೆ? ಅಯ್ಯೋ ಹುಡುಗಿ ಹತ್ಕೊಂಡು ಉರಿತಾಳೆ, ಹತ್ಕೊಂಡು ಉರಿತಾಳೆ, ಅಷ್ಟು ಚೆನ್ನಾಗಿ ಅವಳ ರಕ್ತ ಮುಕ್ಕಳಿಸ್ತಾಳೆ. ಓ ಬಹಳ ಚೆನ್ನಾಗಿರ್ಬೇಕು ಹುಡುಗಿ ಅಂದ್ರೆ. ಮದುವೆ ಮಂಟಪಕ್ಕೆ ಬರ್ತಾ ಇದ್ರೆ ಹಾಲನ್ನು ಕೊಳದ ಮೇಲೆ ಅಂಚೆ ತೇಲ್ಕೊಂಡು ಬಂದಂಗೆ ಬಂತು. ಅಂಚೆ ಅಂದ್ರೆ ಹಂಸ ಅಂತ, ಹಾಲಿನ ಕೊಳದ ಮೇಲೆ ಹಂಸ ತೇಲ್ಕೊಂಡು ಬಂದಂಗೆ ಬಂದಂತೆ. ಎಫೆಕ್ಟ್ ಚೆನ್ನಾಗಿರ್ತಾರೆ. ನೀವು ಮದುವೆ ಮನೆಗೆ ಹುಡುಗಿ ಬಂದ್ಲಾ, ದಾರೆ ಆಯ್ತಾ, ಊಟ ಮಾಡ್ಕೊಂಡು ಅಷ್ಟೇ ಕತೆ ಹೇಳೋದು. ಎಷ್ಟು ಚೆನ್ನಾಗಿ, ಎಷ್ಟು ಡೀಟೇಲ್ ಆಗಿರ್ತದೆ. ಒಂದು 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 ಚಿತ್ರ ಮನಸ್ಸಿಗೆ ಕಟ್ಟಬೇಕಲ್ವ ನಾವು. ನಮಗೆ ಸರ್ ಕನ್ನಡದಲ್ಲೂ ಬರಲ್ಲ, ಇಂಗ್ಲೀಷಲ್ಲೂ ಬರಲ್ಲ ನಮಗೆ.